ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಮ್ಮ ಬ್ಯಾಂಡ್ ಸೀರೀಸಲ್ಲಿ ನಾವು ನಮ್ಮ ಬ್ಯಾಕನ್ನು ಯಾವ ಥರ ಟ್ರೈನ್ ಮಾಡೋದು ಅಂತ ನೋಡುವ. ಸೊ ಕೀಪ್ ವಾಚಿಂಗ್. ಸೊ ಗೈಸ್, ನಮ್ಮ ಬ್ಯಾಕ್ ವರ್ಕೌಟಲ್ಲಿ ದ ಫಸ್ಟ್ ವರ್ಕೌಟ್ ಈಸ್ ಲ್ಯಾಕ್ ಪುಲ್ ಡೌನ್ಸ್. ಈಗ ನೀವು ಯೂಶುವಲಿ ಜಿಮ್ಮಲ್ಲಿ ಯಾವಾಗಲೂ ಇರಬೇಕಾದ್ರೆ ನೀವು ಯಾವ ಥರ ಲ್ಯಾಕ್ ಮಷೆ ಇರುತ್ತೆ, ಅಲ್ಲಿಂದ ನೀವು ಲ್ಯಾಕ್ ಪುಲ್ ಡೌನ್ ಮಾಡ್ತೀರ. ನಾವು ಅದೇ ವರ್ಕೌಟನ್ನು ಇಲ್ಲಿ ರೆಸಿಸ್ಟೆನ್ಸ್ ಬ್ಯಾಂಡ್ ಯೂಸ್ ಮಾಡ್ಕೊಂಡು ಮಾಡುವ. ಹೇಗೆ ಅಂತ ನೋಡೋಣ. ಸೊ ರೆಸಿಸ್ಟೆನ್ಸ್ ಬ್ಯಾಂಡನ್ನ ಯಾವುದೇ ಒಂದು ಎತ್ತರದ ವಸ್ತು ಮೇಲೆ ಈ ಥರ ಹ್ಯಾಂಗ್ ಮಾಡಿ. ಸೊ ನಿಮಗೆ 2 ಗ್ರಿಪ್ ಸಿಗುತ್ತೆ. ಈ ವರ್ಕೌಟನ್ನು ನೀವು ಕೂತ್ಕೊಂಡು ದೆನ್ ಈ ವರ್ಕೌಟಲ್ಲಿ ನೀವು ಸುಮಾರು ವೇರಿಯೇಷನ್ಸ್ ಮಾಡ್ಬೋದು. ಲೈಕ್ ನೀವು ಇದನ್ನು ವೈಡ್ ಆಗಿ ಕೂಡ ಪುಲ್ ಮಾಡ್ಬೋದು, ಕ್ಲೋಸ್ ಆಗಿ ಕೂಡ ಪುಲ್ ಮಾಡ್ಬೋದು, ರಿವರ್ಸ್ ಗ್ರಿಪ್ಪಿಂದ ಕೂಡ ಪುಲ್ ಮಾಡ್ಬೋದು, ಪ್ರೋನೇಟೆಡ್ ಗ್ರಿಪ್ಪಿಂದ ಕೂಡ ಪುಲ್ ಮಾಡ್ಬೋದು. ಬಟ್ ಐ ಲೈಕ್ ಡೂಯಿಂಗ್ ಇಟ್ ಲೈಕ್ ದಿಸ್. ಸೊ ನಾನು ಈ ಥರ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಮೇಕ್ ಶ್ಯೂರ್ ನೀವು ನಿಮ್ಮ ಎಲ್ಬೋ ಇಂದ ಪುಲ್ ಮಾಡ್ತಿದ್ದೀರಾ. ಸೊ ಇದು ನಿಮ್ಮ ಫಸ್ಟ್ ವರ್ಕೌಟ್. ಬಿಗಿನರ್ಸ್ 8 to 12 reps, ಸ್ವಲ್ಪ ಇಂಟರ್ಮೀಡಿಯೇಟ್ ಆ್ಯಂಡ್ ಅಡ್ವಾನ್ಸ್ ಲೆವೆಲ್ ಇದ್ದವರು 10 to 15 reps ಒಂದು ಸೆಟಲ್ ಮಾಡಿ. ಹಾಗೆ ನೀವು 3 ರಿಂದ 4 ಸತಿ ವರ್ಕೌಟನ್ನು ಮಾಡ್ತೀವಿ. ಸೊ ಗೈಸ್, ನಮ್ಮ ಸೆಕೆಂಡ್ ವರ್ಕೌಟ್ ಬಾರ್ಬಲ್ ರೋಯಿಂಗ್. ಬಾರ್ಬಲ್ ರೋಯಿಂಗ್ ಹೆಂಗೆ ಮಾಡ್ತಾರೆ ಅಂತ ಗೊತ್ತು. ಯೂಶಲಿ ನಮ್ಮ ಹತ್ರ ಒಂದು ರಾಡ್ ಇರುತ್ತೆ, ವೇಟ್ಸ್ ಇರುತ್ತೆ. ಸೊ ನಾವು ಬಾರ್ಬಲ್ ರೋಯಿಂಗ್ ಈ ಥರ ಮಾಡ್ತೀವಿ. ಸೇಮ್ ವರ್ಕೌಟ್ ರೆಸಿಸ್ಟೆನ್ಸ್ ಬ್ಯಾಂಡನ್ನು ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನೋಡುವ. ಸೊ ಇಟ್ಸ್ ಸಿಂಪಲ್. ನಿಮ್ಮ ಹತ್ರ ಈ ಥರ ಇಷ್ಟುದ್ದ ಬೇಡ, ಒಂದು ನಾರ್ಮಲ್ ಚಿಕ್ಕ ಸ್ಟಿಕ್ ಇದ್ರೂ ಸಾಕು. ಸೊ ಇದನ್ನು ಈ ಥರ ಹಾಕೊಳ್ಳಿ. 2 ಸೈಡ್ ಸ್ಟಿಕ್ ಆ್ಯಂಡ್ ದೆನ್ back, yavattu straight and then go. ಇದು ನಿಮ್ಮ ಸೆಕೆಂಡ್ ವರ್ಕೌಟ್. ಸೊ ಗೈಸ್, ನಮ್ಮ ಥರ್ಡ್ ವರ್ಕೌಟ್ ಕೇಬಲ್ ರೋಯಿಂಗ್. ಕೇಬಲ್ ರೋಯಿಂಗ್ ನೀವು 3 ವಿಧಗಳಲ್ಲಿ ಮಾಡ್ಬೋದು. ಈ ಥರ ಯಾವುದಾದ್ರೂ ಒಂದು ಪೋಲ್ ಸಿಕ್ಕಿದ್ರೆ ನಿಮಗೆ ಇದನ್ನು ಮೇಲಿಂದ ಕೂಡ ನೀವು ಪುಲ್ ಮಾಡ್ಬೋದು, ವಿಚ್ ವರ್ಕ್ಸ್ ಮೋರ್ ಆನ್ ಯರ್ ಅಪ್ಪರ್ ಬ್ಯಾಕ್. ಕೆಳಗಡೆಯಿಂದನೂ ಕೂಡ ಪುಲ್ ಮಾಡ್ಬೋದು, ವಿಚ್ ವರ್ಕ್ಸ್ ಮೋರ್ ಆನ್ ಯರ್ ಲೋವರ್ ಬ್ಯಾಕ್. ವೆರಸ್ ಸೆಂಟ್ರಲ್ ಇಟ್ಕೊಂಡು ಕೂಡ ಪುಲ್ ಮಾಡ್ಬೋದು. ಈಗ ನಾನು ಸೆಂಟ್ರಲ್ ಮಾಡ್ತಾ ಇದ್ದೀನಿ, ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ಮಾಡಿ. ಇದನ್ನು ನಾರ್ಮಲ್ ರೆಸಿಸ್ಟೆನ್ಸ್ ಬ್ಯಾಂಡ್ನ ಬೆಡ್ ಆಗಲಿ ಎಲ್ಲಾದರೂ ಒಂದು ಈ ಥರ ಹ್ಯಾಂಗ್ ಮಾಡಿ. ಆ್ಯಂಡ್ ದೆನ್ ಟೇಕ್ ಎ ಪೊಸಿಷನ್, ಬ್ಯಾಕ್ ಸ್ಟ್ರೇಟ್ ಆಗಿರಲಿ, ಆ್ಯಂಡ್ ದೆನ್ ಗೋ ಫಾರ್ ಫುಲ್ ಸ್ಟ್ರೆಚ್. ಸೊ ಇದು ನಿಮ್ಮ ಥರ್ಡ್ ವರ್ಕೌಟ್. ಸೊ ಗೈಸ್, ನಮ್ಮ 4ನೇ ವರ್ಕೌಟ್ ಸ್ಟ್ಯಾಂಡಿಂಗ್ ಪುಲ್ ಡೌನ್ಸ್. ಹೇಗೆ ಮಾಡೋದು ಅಂತ ನೋಡಿ. ಸಿಂಪಲ್. ಅದಕ್ಕೂ ಕೂಡ ರೆಸಿಸ್ಟೆನ್ಸ್ ಬ್ಯಾಂಡನ್ನು ಮೇಲೆ ಹ್ಯಾಂಗ್ ಮಾಡಿ. ಸೊ ಈಗ ನಮಗೆ ಜಾಸ್ತಿ ರೆಸಿಸ್ಟೆನ್ಸ್ ಬೇಡ. ದಿಸ್ ವರ್ಕೌಟ್ ಇಸ್ ಮೋರ್ ಆಫ್ ಯೋರ್ ಫಾರ್ಮ್. ಸೊ ನಿಮ್ಮ ಫಾರ್ಮ್ ಕರೆಕ್ಟಾಗಿರಬೇಕು. ಸೊ ನಾನು ಸಿಂಗಲ್ ಬ್ಯಾಂಡೇ ತೊಗೊಳ್ತಾ ಇದ್ದೀನಿ ಈಗ. ಆ್ಯಂಡ್ ದೆನ್ ಸಿಂಪಲ್, 2 ಕೈ ಕ್ಲೋಸ್, ಬ್ಯಾಕ್ ಸ್ಟ್ರೇಟ್,
ಶೋಲ್ಡರ್ಗಿಂತ ಸ್ವಲ್ಪ ಒಳಗಡೆ ಇರಬೇಕು ಎರಡು ಕೈಗಳು. ಪಾಮ್ಸ್ ಟ್ರಯಾಂಗ್ಯುಲರ್ ಪೊಸಿಷನ್, ಕೈ ಬೆಂಡ್ ಆಗಬಾರ್ದು, ಕೈ ಹ್ಯಾಂಡ್ಸ್ ರಿಮೈನ್ಸ್ ಸ್ಟ್ರೇಟ್, ಬ್ಯಾಕ್ ದೆನ್ ಪುಲ್. ಸೊ ಇದು ನಿಮ್ಮ 4ನೇ ವರ್ಕೌಟ್ ವಿಚ್ ವರ್ಕ್ ಮೋರ್ ಆನ್ ಯರ್ ಅಪ್ಪರ್ ಬ್ಯಾಕ್. ಸೊ ಗೈಸ್ ಬಾರ್ಬೆಲ್ ರೋಯಿಂಗ್ ಮಾಡೋ ಇನ್ನೊಂದು ವಿಧ ಕೂಡ ಇದೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಆ ಸ್ಟಿಕ್ ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಇದನ್ನು ಕಾಲು ಕೆಳಗಡೆ ಈ ಥರ ಹ್ಯಾಂಗ್ ಮಾಡಿಕೊಂಡು ಗ್ರಿಪ್ ಇಟ್ಕೊಂಡು ಬ್ಯಾಕ್ ಸ್ಟ್ರೈಟ್ ಆ್ಯಂಡ್ ದೆನ್ ಯು ಕ್ಯಾನ್ ಡೂ ದ ರೋಯಿಂಗ್. ಸೊ ಈ ಥರ ಕೂಡ ನೀವು ಬಾರ್ಬೆಲ್ ರೋಯಿಂಗನ್ನು ಮಾಡ್ಬೋದು. ಸೊ ಗೈಸ್ ನಿಮ್ಮ ಇವತ್ತಿನ ಲಾಸ್ಟ್ ವರ್ಕೌಟ್ ಡಂಬಲ್ ರೋಯಿಂಗ್. ಇದಕ್ಕೆ ಬ್ಯಾಂಡ್ ಯಾವ ಥರ ಸಿಗಿಸ್ತಾರೆ ಅನ್ನೋದು ನೋಡಿ. ಸ್ವಲ್ಪ ಟ್ರಿಕ್ಕಿ ಇದೆ ಬ್ಯಾಂಡ್ ಯಾವ ಥರ ಅಡ್ಜಸ್ಟ್ ಮಾಡಬೇಕಂತ. ಸೊ ನೀವು ಯಾವ ಸೈಡ್ ವರ್ಕೌಟ್ ಮಾಡ್ತಿದ್ದೀರೋ ಆ ಕಾಲು ಯೂಶಲಿ ನಾವು ಡಂಬಲ್ ರೋಯಿಂಗ್ ಈ ಥರ ಮಾಡ್ತೀವಲ್ಲ. ಓಕೆ, ದಿಸ್ ಇಸ್ ವಾಟ್ ವಿ ಡೂ. ಸೊ ಆ ಕಾಲಿಗೆ ಫಸ್ಟ್ ಬ್ಯಾಂಡ್ ಸಿಕ್ಸಿ, ಸೆಕೆಂಡ್ ಕಾಲನ್ನು ಅದ್ರ ಮೇಲೆ ಇಡಿ. ಸೊ ಈ ಪೊಸಿಷನ್ ಆ್ಯಂಡ್ ದೆನ್ ಲೈಕ್ ಇಲ್ಲಿ ನೀವು ಹ್ಯಾಂಗ್ ಮಾಡಿ ಇಲ್ಲಿಂದ ಸ್ಟಾರ್ಟ್. ಸೊ ಇದೇ ತೀರ ನೀವು ಇನ್ನೊಂದು ಕಾಲು ಕೂಡ ಮಾಡ್ಬೋದು. ಸೊ ಹ್ಯಾಂಡ್ ಗ್ರಿಪ್ ಸೊ ಇದು ನಿಮ್ಮ ಡಬಲ್ ರೋಯಿಂಗ್. ಸೊ ಗೈಸ್ ಇದು ನಮ್ಮ ಇವತ್ತಿನ 5 ಬ್ಯಾಕ್ ವರ್ಕೌಟ್ ಯೂಸಿಂಗ್ ದ ರೆಸಿಸ್ಟೆನ್ಸ್ ಬ್ಯಾಂಡ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ತುಂಬ ಶೇರ್ ಮಾಡಿ. ನಮಗೆ ತುಂಬ ಹೆಲ್ಪ್ ಆಗುತ್ತೆ. ವರ್ಕೌಟ್ ಬಗ್ಗೆ ಅಥವಾ ಫಿಟ್ನೆಸ್ ರಿಲೇಟೆಡ್ ಏನೇ ಕ್ವೈರೀಸ್ ಇದ್ದರೂ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾವು ಡೆಫಿನೆಟ್ಲಿ ಅದಕ್ಕೆ ಆನ್ಸರ್ ಮಾಡ್ತೀವಿ. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ನೀವು ಇನ್ನೂವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಪ್ಲೀಸ್. ನೆಕ್ಸ್ಟ್ ವೀಕ್ ಪುನಃ ಸಿಗೋಣ. ನಮಸ್ಕಾರ.